ಬೆಂಗಳೂರಿನಲ್ಲೊಂದು ಘೋರ ದುರಂತ ನಡೆದು ಹೋಗಿದೆ. ಗಾಳಿಪಟದ ಮಾಂಜಾದಾರದಿಂದ ಕಾಲಿನ ನೆರವೇ ಕಟ್ ಆಗಿರುವಂತದ್ದು ಘೋರ ದುರಂತ. ಇದು ಮಾಂಜಾದಾರ ಸಿಕ್ಕಾಕೊಂಡು ಕಾಲಿನ ನೆರವೇ ಕಟ್ ಆಗಿದೆ. ಕಸದ ವಾಹನ ಕ್ಲೀನರ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆರ್ಟಿ ನಗರದ ಸಿಬಿಐ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿರುವಂತದ್ದು. ಶನಿವಾರ ಬೆಳಗ್ಗೆ ಕಸ ಸಂಗ್ರಹ ಮಾಡುತ್ತಿದ್ದ ನಾಗಾರ್ಜುನ ಈಗ ಆಸ್ಪತ್ರೆ ಪಾಲಾಗಿದ್ದಾರೆ. ನಾಗಾರ್ಜುನ ಕಾಲಿಗೆ ಈ ದಾರ ಸಿಕ್ಕಾಕೊಳ್ಳುತ್ತೆ. ಕಾರು ಮತ್ತು ನಾಗಾರ್ಜುನ ಕಾಲಿಗೆ ಎರಡಕ್ಕೂ ಸಿಕ್ಕಾಕೊಂಡಿರೋದು. ಕಾರು ಮುಂದೆ ಹೋಗ್ತಾ ಇದ್ದಂತೆ ನಾಗಾರ್ಜುನ ಕಾಲಿನ ನರವೇ ಕಟ್ಟಾಗಿದೆ. ನಾಗಾರ್ಜುನ ಬಗ್ಗೆ ಗುತ್ತಿಗೆದಾರರಿಂದ ಯಾವುದೇ ಸಹಾಯ ಕೂಡ ಬರ್ತಾ ಇಲ್ಲ. ನಾಗಾರ್ಜುನ ಆಸ್ಪತ್ರೆಗೆ ಈಗಾಗಲೇ 3 ಲಕ್ಷ ಖರ್ಚಾಗಿ ಹೋಗಿದೆ. ನಾಗಾರ್ಜುನ್ ಪತ್ನಿ 6 ತಿಂಗಳ ಗರ್ಭಿಣಿ ಬೇರೆ. ನಾಗಾರ್ಜುನ್ ಚಿಕಿತ್ಸೆ ವೆಚ್ಚ ಕೊಡೋಕೆ ಗುತ್ತಿಗೆದಾರ ಹಿಂದೇಟನ ಹಾಕ್ತಾ ಇದ್ದಾನೆ. ಗಮನಿಸ್ತಾ ಹೋಗ್ಬೋದು ಈ ಒಂದು ಮಾಂಜಾದಾರದಿಂದ ಎಷ್ಟೊಂದು ಅನಾಹುತ ಆಗ್ತಾ ಇದೆ ಅಂತ. ಇತ್ತೀಚೆಗೆ ನಮ್ಮ ರಾಜ್ಯದಲ್ಲೇ ಮಗಳನ್ನ ಕರ್ಕೊಂಡ್ಬರಕ್ ಹೋಗಿ ತಂದೆ ಒಬ್ರು ಕುತ್ತಿಗೆ ಕಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಮಾಂಜಾದಾರದಿಂದಾಗಿ ರಸ್ತೆಯಲ್ಲಿ ಸಿಕ್ಕಾಕೊಂಡು. ಆದ್ರೆ ಜನರು ಒಂದು ಕ್ಷಣದ ಖುಷಿಗೋಸ್ಕರ ಅವರ ಒಂದು ಕ್ಷಣದ ಖುಷಿಯಿಂದಾಗಿ ಇಲ್ಲಿ ಒಬ್ಬರ ಪ್ರಾಣಕ್ಕೆ ಕುತ್ತು ತರುವಂತಹ ಕೆಲಸ ಆಗ್ತಾ ಇದೆ. ಮಾಂಜಾದಾರವನ್ನ ಯಾವುದೇ ಅಂಗಡಿಯಲ್ಲೂ ಕೂಡ ಮಾರಾಟ ಮಾಡಬಾರ್ದು ಅಂತ ಇದೆ. ಆದರೂ ಕೂಡ ಕೆಲವರು ಹಣದ ಆಸೆಗಾಗಿ ಮಾರಾಟ ಮಾಡ್ತಾರೆ. ಇನ್ನ ಕೆಲವರು ಗಾಳಿಪಟ ಹಾರಿಸಬೇಕು ಅನ್ನೋಂಥ ಆಸೆಯಲ್ಲಿ ಇಂಥ ಒಂದು ಮಾಂಜಾದಾರವನ್ನ ಪರ್ಚೇಸ್ ಮಾಡಿಕೊಂಡು ಇಂಥ ಒಂದು ಅವಘಡಕ್ಕೆ ಕಾರಣರಾಗ್ತಾರೆ. ಹೆಸರು ನಾಗಾರ್ಜುನ್ ಅಂತ PBMPಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆಟೋ ಡ್ರೈವರು, ವಾರ್ಡ್ ನಂಬರ್ 20. ಇದೇ ಥರ ಬೆಳಗ್ಗೆ ಕೆಲಸ ಮಾಡುವಾಗ ಇನ್ಸಿಡೆಂಟ್ ಆಗಿದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ದಾರಿಯೆಲ್ಲ ಹೋಗ್ತಾ ಇದ್ದೀನಿ. ಪಕ್ಕದಲ್ಲಿ ಪಬ್ಲಿಕ್ಗೆ ದಾರ ಡಿಸ್ಟರ್ಬೆನ್ಸ್ ಆಗಿ ಗಾಳಿಪಟಕ್ಕೆ ಬಿಡೋ ದಾರ ಸೇರ್ಕೊಂಡಿತ್ತು. ಸೇರಂತ ನಾನು ಆ ದಾರಿಯಲ್ಲಿ ನಡ್ಕೊಂಡು ಹೋದೆ. ಅದೇನು ನೋಡಿ ಬಿಡಿಸ್ಬಿಡೋಣ ಅಂತ ಅನ್ಎಕ್ಸ್ಪೆಕ್ಟೆಡ್ ನನ್ನ ಕಾಲು ತಗಲ್ಕೊಂಡು ಕಾರಿಗೆ ತಗಲ್ಕೊಂಡು ಕಾಲು ಕಟ್ಟಾಗ್ಬಿಟ್ಟಿದೆ. ಫುಲ್ಲು ಓಪನ್ ಆಗಿ ಫುಲ್ ಬ್ಲಡ್ ಹೋಗ್ತಾಯಿದೆ. ಪಬ್ಲಿಕ್ ತೊಗೊಂಡು ಬಂದು ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಹಾಗಾಗಿ ಹಬ್ಬ ಆದ್ರೂ 3 ಲಕ್ಷ ಗಂಟೆ ಖರ್ಚಾಗಿದೆ. ಇವತ್ತಿಗೆ ನಿನ್ನೆಗೆ ಇವತ್ತಿಗೆ ಸರ್ಜರಿ ಮಾಡಿದ್ದಾರೆ. 3 ನರ ಕಟ್ಟಾಗಿದೆ ಅಂತೆ. ಎದ್ದು ನಡೆಯೋಕ್ಕೆ 4 ತಿಂಗಳು 5 ತಿಂಗಳು ಬೇಕಂತೆ. ರಾಜ್ಯ ಪೌರ ಕಾರ್ಮಿಕ ಹಾಗೂ ಸಫಾಯಿ ಕರ್ಮಚಾರಿ ಯೂನಿಯನ್ ಕಾರ್ಯದರ್ಶಿ ಚಂದ್ರಣ್ಣ ಈ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಈ ಮಾಂಜಾದಾರ ಸಂಗ್ರಹಣೆ ಮಾಡ್ಲಿಕ್ಕೆ ಹೋದಂತ ಗಾರ್ಬೇಜ್ ಆಟೋದ ಡ್ರೈವರ್ ಮತ್ತು ನಿರ್ವಾಹಕ ಈಗ ತನ್ನ ಕಾಲನ್ನೇ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಪ್ರತ್ಯಕ್ಷದರ್ಶಿಗಳಿದ್ದಾರೆ ಮತ್ತು ಹೋರಾಟಗಾರರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ನಿನ್ನೆ ಏನಾಯ್ತಿದೆ ಇನ್ಸಿಡೆಂಟು, ಎಲ್ಲಾಗಿದೆ, ಈಗ ಪರಿಸ್ಥಿತಿ ಹೇಗಿದೆ ಆ ನಾಗಾರ್ಜುನ್? ಸರ್, ಮೊದಲನೇದಾಗಿ ನ್ಯೂಸ್ 18ನ 18ನೇ ಚಾನಲ್ ಕನ್ನಡದ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸರ್, ಏನು ನಿನ್ನೆ ನಾಗಾರ್ಜುನ ಅನ್ನೋರು ವಾರ್ಡನ್ ಸಂಖ್ಯೆ 20ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗಾರ್ಬೇಜಲ್ಲಿ. ನಿನ್ನೆ 8:30ಯಿಂದ 8:45 ಗಂಟೆ ಟೈಮ್ ಆಗಿರ್ತದೆ ಸರ್ ಬೆಳಗ್ಗೆ. ಅದು ಏನು ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆತ ಕಸವನ್ನು ತಗೊಂಡೋಗಿ ಆಟೋ ಟಿಪ್ಪರ್ಗೆ ತುಂಬಿ ಮತ್ತೆ ರಿಟರ್ನ್ ಬರಬೇಕಾದ್ರೆ ಒಬ್ಬರು ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಏನು 2 ವೀಲರು ಆತ ದಾರ ಇದೆ ಅಂತ ತೋರಿಸ್ತಾರೆ. ಆ ದಾರವನ್ನು ತೆಗೆದು ಸೈಡ್ಗೆ ಹಾಕೋಣ ಅಂತ ಹೋಗುವಂಥ ಸಂದರ್ಭದಲ್ಲಿ ಹಿಂದ್ಗಡೆ ಒಂದು ಕಾರ್ ಬಂದು ಆತನ ಕಾಲಿಗೆ ತಗಲ್ಕೊಂಡು ಕಾಲು ಏನು ಮಚ್ಚು ತಗೊಂಡು ಕಡಿದ್ರೆ ಯಾವ ರೀತಿ ಆಗುತ್ತೆ ಆ ರೀತಿ ಆಗಿದೆ ಸರ್. ಸರಿಸುಮಾರು ಒಂದು 7 ತಿಂಗಳು ಏನು ಆತ ಬೆಡ್ ರೆಸ್ಟಲ್ಲಿರಬೇಕು. ಅದು ಕಾಲು ಮುಂದಿನ ದಿನಗಳಲ್ಲಿ ಅದು ಸ್ಟಡಿ ಇರ್ತದ ಇರೋಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಅಂತ ಡಾಕ್ಟ್ರು ಹೇಳಿದ್ದಾರೆ ಸರ್. ಅಂದ್ರೆ ನಿಲ್ಲಿಕ್ಕಾಗೋದಿಲ್ಲ ಅವರು ಈಗ ಸದ್ಯಕ್ಕೆ ನಿಲ್ಲಲಿಕ್ಕಾಗಲ್ಲ ಸರ್. ಯಾಕಂದ್ರೆ ಅದು ಮಚ್ಚು ತಗೊಂಡು ಕಡಿದ್ರೆ ಹೇಗಾಗುತ್ತೆ, 3 ನರಗಳು ಕಟ್ಟಾಗಿ ಮೂಳೆಗೆ ಹೋಗಿ ಅದು ಟಚ್ ಆಗಿದೆ ಸರ್. ಪ್ರತ್ಯಕ್ಷದರ್ಶಿ